ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಶೇಂಗಾ ಹಿಂಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಶೇಂಗಾ ಹಿಂಡಿ ಎಲ್ಲರಿಗೂ ಇಷ್ಟವಾದದ್ದು. ಅದು ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ನನ್ನ ಮಗ ಅಂತೂ ಚಪಾತಿ, ತುಪ್ಪ, ಶೇಂಗಾ ಹಿಂಡಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾನೆ ಸ್ನೇಹಿತರೆ. ಅದು ಮಾಡೋದು ಭಾಳ ಸಿಂಪಲ್ ಐತಿ. ಅದನ್ನ ಯಾವ ಥರ ಮಾಡ್ತೀವಂತ ತೋರಿಸ್ತೀನಂತ ನೋಡ್ಕೊಂಬರಮ್ಮ ಬನ್ನಿ ಸ್ನೇಹಿತರೆ. ಶೇಂಗಾ ಹಿಂಡಿ ಮಾಡೋಕ್ಕೆ ಏನೇನು ಬೇಕು ಥಿಂಗ್ಸ್ ಅಂತ ತೋರಿಸ್ತೀನಂತ ಅದು ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಂತ ಸ್ನೇಹಿತರೆ. ಬನ್ನಿ, ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ಬನ್ನಿರಿ ಫ್ರೆಂಡ್ಸ್. ಶೇಂಗಾ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೇಕು. ನಾನು ಅರ್ಧ kg ಅಷ್ಟು ಶೇಂಗಾನ ಇಟ್ಕೊಂಡಿದ್ದೀನಿ. ಎಷ್ಟು ದಪ್ಪ ಇರ್ತಾವಲ್ಲ ಸ್ನೇಹಿತರೆ, ಅಷ್ಟು ಎಣ್ಣೆ ಬಿಡ್ತಾವಂತ ಹೇಳ್ಬೋದು. ಸೊ ದಪ್ಪ ಶೇಂಗಾ ನೋಡಿ ತೊಗೊಂಬಂದಿದ್ದೀನಿ. ಅದಕ್ಕೆ ಒಂದಿಷ್ಟು 2 ಗಡ್ಡೆ ಬೆಳ್ಳುಳ್ಳಿನ ಹಿಂಗೆ ಸೊಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ. ಚಟ್ನಿ ಮಾಡೋದಕ್ಕೆ ಖಾರ ಸ್ನೇಹಿತರೆ ಈ ಡಬ್ಬಿಯಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಲ್ಲ ಖಾರ ಅಷ್ಟು ಹಾಕ್ಕೋತೀನಿ ಅಂತ. ಈಗ ಫಸ್ಟು ಶೇಂಗಾ ಹುರ್ಕೊಳ್ಳಂಬ್ರಿ. ಶೇಂಗಾನ ನೋಡಿ ಹುರ್ಕೋಬೇಕಾಗುತ್ತಾ. ಸೊ ಅದರಲ್ಲೇ ನಮ್ಮದು ಟೇಸ್ಟ್ ಇರೋದು. ಬರ್ರಿ ಯಾವ ಥರ ಹುರ್ಕೋತೀನಂತ ತೋರಿಸ್ತೀನಂತ. ಗ್ಯಾಸ್ ಆನ್ ಮಾಡಿಕೊಂಡೆ ಸ್ನೇಹಿತರೆ. ಈಗ ಇವನ್ನ ಶೇಂಗಾನ ಹಾಕಿ ಹುರ್ಕೊಳ್ಳೋಮಂತ. ಈಗ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕಾಗುತ್ತಾ. ಫುಲ್ ಸ್ಲೋದ ಇಟ್ಕೋಬಾರ್ದು, ಫುಲ್ ಹೈನ ಇಟ್ಕೋಬಾರ್ದ್ರಿ. ಹೈ ಇಟ್ಕೊಂಡ್ರೆ ಸ್ವಲ್ಪ ಒತ್ತು ಹೋಗ್ಬಿಡ್ತಾವೆ. ಫುಲ್ ಸ್ಲೋ ಇಟ್ಕೊಂಡ್ರೆ ಅಷ್ಟೊಂದು ಲಘುನ ಆಗಂಗಿಲ್ಲ, ಅದ್ರ ಜೊತೆಗೆ ಇದನ್ನ ಆಗಂಗಿಲ್ಲ. ಸೊ ಹಾಗಾಗಿ ಇದನ್ನ ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಕೊಂಡು ಹುರ್ಕೊಳ್ಳೋಮಂತ ಸ್ನೇಹಿತರೆ. ಏನು ಮ್ಯಾಗಿಲ್ ಸೊಪ್ಪು ಐತಲ್ಲ, ಅದು ಸೊಪ್ಪಿಗೆ ಹೋಗೋ ಥರ ಅಂದರೆ ಉಬ್ಬಿ ನಿಂದಿರೋ ಥರ ಹುರ್ಕೋಬೇಕಾಗುತ್ತೆ ರೀ ಇದನ್ನು, ಶೇಂಗಾನ. ಅಂದ್ರೆ ಅವಾಗ ದಾನಿಯದಂಗೆ ಆಗಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ಚಟ್ನಿ ಪುಡಿ ಅಂತ ಅನ್ಬೋದು. ಅಂದರೆ ಎಣ್ಣೆ ಹಿಂಗತ್ತೆ ಕೈಯಾಗಿ ಹಿಡಿದು ಹಿಂಡಿ ಮಾಡಿದ ಮೇಲೆ ಕೈಯಾಗಿ ಹಿಡಿದಾಗ ಉಂಡೆ ಟೈಪ್ ಮಾಡಿದಾಗ ಎಣ್ಣೆ ಬಸಿತಿರ್ಬೇಕು. ಆ ಥರ ಶೇಂಗಾ ಹಿಂಡಿ ಆಗುತ್ತೆ ರೀ ಇದು. ಹುರ್ಕೊಂಡು ಬರೋಣ್ರಿ ಇದನ್ನು. ನೋಡಿರಿ ಸ್ನೇಹಿತರೆ, ಈ ಥರ ಶೇಂಗಾ ಹುರಿದು ಅದನ್ನ ಆರ್ಲಿ ಅಂತ ಬಿಟ್ಟಿದ್ದೆ. ಈ ಥರ ಇದನ್ನ ಮಾಡಿದಾಗ ಸೊಪ್ಪೆಲ್ಲ ಹೋಗಬೇಕು. ಆ ಥರ ಮಾಡ್ಕೋಬೇಕು ನೋಡಿರಿ. ಇವನ್ನ ಮ್ಯಾಗಿಲು ಸೊಪ್ಪಿನ ಒಬ್ಬೊಬ್ಬರು ತೆಗಿತಾರೆ, ಒಬ್ಬೊಬ್ಬರು ತೆಗಿಯಂಗಿಲ್ಲ. ನಾನು ಎಷ್ಟು ಹೋಗುತ್ತಲ್ಲ ಸ್ನೇಹಿತರೆ ಅಷ್ಟು ತೆಗಿಯೋಕ್ಕೆ ಟ್ರೈ ಮಾಡ್ತೀನಂತ. ಸೊಪ್ಪಿ ತೆಗೆದಷ್ಟು ಬೆಟರ್ ಅಂತ ಅನ್ಕೋತೀನಿ. ಯಾಕಂದರೆ ಈ ಸೊಪ್ಪಿ ಜೊತೆಗೆ ಹೆಂಗೆ ಹಾಕ್ಬಿಟ್ರೆ ಸ್ವಲ್ಪ ಎಣ್ಣೆ ಅಂಶ ಕಡಿಮೆನೇ ಆಗುತ್ತಂತ ನಾನು ಅನ್ಕೋತೀನಿ, ನನ್ನ ಪ್ರಕಾರ. ಮೈ ಪರ್ಸ್ನಲಿ ಅಷ್ಟೇ. ಮತ್ತು ಬೇರೆದ್ರೆ ಏನೋ ಅನ್ಕೋತಾರೋ ಗೊತ್ತಿಲ್ಲ. ಶೇಂಗಾ ಹಿಂಡಿ ಮಾಡುವಾಗ ಸ್ವಲ್ಪ ಸೊಪ್ಪಿ ತೆಗೆದ್ರೆ ಮ್ಯಾಗಿಲ್ ಕವರ್ ಇರುತ್ತಲ್ಲ ಸ್ನೇಹಿತರೆ, ಕವರ್ ತೆಗೆದು ಹಿಂಡಿ ಮಾಡಿದ್ರೆ ಸ್ವಲ್ಪ ಎಣ್ಣೆ ಭಾಳ ಬರುತ್ತಂತ ನನ್ನ ಪ್ರಕಾರ ಅಷ್ಟ. ನೋಡಿರಿ, ಹಿಂಗೈತೆ ಶೇಂಗಾ. ಅದು ಸಾಕು, ಎಷ್ಟು ಹೋಗ್ತಾವಲ್ಲ ಅಷ್ಟು ನೋಡಿದ್ನೆ. ಈಗ ಸ್ನೇಹಿತರೆ, ಈಗ ಶೇಂಗಾ ಜೊತೆಗೇ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಅಷ್ಟೊಂದು ಸಣ್ಣ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಫಸ್ಟು ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಮಾಡ್ಕೊಂಬರಂತ. ನೋಡ್ರಿ, ಹಿಂಗಾದ್ರೆ ಸಣ್ಣ ಆಗುತ್ತಲ್ಲ. ಇನ್ಮೇಲೆ ಶೇಂಗಾ ಹಾಕೊಳ್ಳೋಮಂತ. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಬೇಡ್ರಿ ಖಾರನ ಆದಷ್ಟು ಕಡಿಮೆ ಹಾಕ್ಕೊಡ್ರಿ. ಯಾಕಂದರೆ ಶೇಂಗಾ ಹಿಂಡಿಗೆ ಶೇಂಗಾನೇ ಜಾಸ್ತಿ ಇದ್ರೇ ಚಲೋದು.
ಇದು ಶೇಂಗಾ ಮತ್ತು ಖಾರನ ಮಿಕ್ಸ್ ಮಾಡೋಮಂತ್ರಿ. ಇಲ್ಲಾಂದರೆ ಅದ ಒಂದು ಸೈಡು ಶೇಂಗಾನ ಒಂದು ಸೈಡು ಖಾರನ ಒಂದು ಸೈಡ್ ಆಗುತ್ತೆ. ಇನ್ನು ಈಗ ಐತಲ್ರಿ, ಈಗ ಇದನ್ನು ನಾವು ಏನು ಮಿಕ್ಸಿನ ಇಲ್ಲಿ ಇದನ್ನ ಸ್ವಲ್ಪ ಉಲ್ಟಾ ತಿರ್ಸ್ಕೊಂತ ಮಾಡ್ಬಿಡ್ರಿ. ಹಿಂಗೆ ಮಾಡಿದ್ರೆ ಅದು ಪೂರ ಹಿಟ್ಟಿಟ್ಟದಂಗೆ ಆಗುತ್ತೆ. ನಾನು ಉಲ್ಟಾ ತಿರುಗಿಸ್ತೀನಿ ಯಾವಾಗಲೂ ಮಿಕ್ಸರ್ನ. ಆವಾಗ ಉದುರು ಆದಂಗೆ ಆಗುತ್ತೆ. ಈ ಕಡೆ ಚಲ್ತ ನೋಡಿ, ಈ ಕಡೆ ಚಲ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ. ನಾನು ಉಲ್ಟಾನೆ ಮಿಕ್ಸಿ ತಿರುಗಿಸಿ ಈ ಥರ ಮಾಡ್ಕೊಂಡಿನಿ. ಎಲ್ಲೂ ಪೌಡ್ರು ಆದಂಗಾಗಿಲ್ಲ. ಇನ್ನೂ ಉದ್ರ ಭದ್ರನ ಇದ್ದಂಗೆ ಐತಿ. ನೀವು ನೋಡ್ತಾ ಇದ್ದೀರಲ್ಲ, ಕೈಯಾಗಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಅದಾವು ಸ್ನೇಹಿತರೆ ಶೇಂಗಾ. ಅರ್ಧ ಮಾತ್ರ ಹಾಕಿದೆ, ಇನ್ನೂ ಅರ್ಧ ಶೇಂಗಾ ಅದಾವು. ಇಷ್ಟು ಮಾಡ್ಕೊಂಬರ್ತೀನಿ ಅಂತ ಮಾಡ್ಕೊಂಡ್ಮೇಲೆ ಮತ್ತೆ ತೋರಿಸ್ತೀನಿ. ಎಲ್ಲದನ್ನು ಉಲ್ಟಾನೆ ತಿರುಗಿಸ್ತೀನಿ ಮಿಕ್ಸಿಗೆ. ಈ ಥರ ಉಲ್ಟಾ ತಿರುಗಿಸಿದಾಗ ಈ ಥರನೂ ಮತ್ತೆ ಆಗಿತ್ತು ನೋಡ್ರಿ. ನಾನು ಯಾವಾಗಲೂ ಮಾಡಿದ್ರೆ ಇದೇ ಥರ ನಾವು ಮಾಡ್ಕೊಳ್ಳೋದು. ಎಷ್ಟು ಎಣ್ಣೆ ಬಂದೈತಿ. ಇನ್ನು ಕೈ ಅಡ್ಡ ಬರಕೊಂತೈತಿ, ಅಡ್ಡ ಬರಕೊಂತ ನೋಡ್ರಿ. ಇಷ್ಟು ಸಂಜೆರ್ಲೆ ಮೂರು ಟೈಮ್ ಹಾಕಿದೆ. ಫಸ್ಟ್ ಕ್ಲಾಸ್ ಶೇಂಗಾ ದಿಂಡಿ ಆಗೈತಿ. ಭಾಳ ಆಗೈತಿ ಈ ಸತೆ. ನಾನು ಭಾಳ ಮಾಡಿದೆ. ಯಾಕಂದರೆ ನಮ್ಮ ಯಜಮಾನರು ಮತ್ತು ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ಇಷ್ಟ. ಏನಿದೆ ಶೇಂಗಾ ಹಿಂಡಿ. ಈಗ ಮತ್ತೊಂದು ಸಲ ಮಾಡಿ ಹೋಗ್ತಾನೆ. ಆಯ್ತು, ಇಷ್ಟ. ಇಲ್ಲಿ ನೋಡ್ರಿ, ಇದು 3 ಸಾರಿ ಆಗತ್ತಲ್ಲ. 3 ಸಾರಿ ನಾನು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಲ್ಲ. ಒಂದೊಂದ್ರಾಗ ಉಪ್ಪು ಹೆಚ್ಚು, ಒಂದೊಂದ್ರಾಗ ಖಾರ ಹೆಚ್ಚು, ಆ ಥರ ಆಗಿರ್ತೈತಿ. ಇನ್ನೂ ಒಂದು ನಿಮಗೆ ಹೇಳೋದು ಮತ್ತೆ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಇದನ್ನು ಹಾಕ್ಕೊಡ್ರಿ, ಅರಿಶಿನ. ನಾನು ಹಾಕುವಾಗ ಹಾಕಿನಿ, ಬಟ್ ನಿಮಗೆ ಹೇಳುವಾಗ ನೆನಪಾಗಲಿಲ್ಲ. ಸೊ ಹಂಗಾಗಿ ಅರಿಶಿನ ಹಾಕಿದರೆ ಸ್ವಲ್ಪ ಎಲ್ಲೋ ಇಷ್ಟು ಕಲರ್ ಬರ್ತಾವೆ, ನೋಡೋಕ್ಕೂ ಚಲೋ ಆಗಿರುತ್ತೆ. ಇದನ್ನು ಸಣ್ಣ ಮಕ್ಕಳು ಅಂತರೂ ಭಾಳ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಗಂತರೂ ಭಾಳ ಇದು ಇಷ್ಟ. ಇದಕ್ಕೆ ಬಿಸಿ ಅನ್ನ, ತುಪ್ಪ ಅಥವಾ ಬಿಸಿ ಚಪಾತಿ, ಶೇಂಗಾ ಹಿಂಡಿ, ತುಪ್ಪ ಇಷ್ಟ ಇವೆರಡರೊಳಗಂತೂ ನಮ್ಮ ರೋಹಿತ ಭಾಳ ಇಷ್ಟಪಟ್ಟು ತಿಂತ ನೋಡ್ರಿ ಸ್ನೇಹಿತರೆ. ಒಂದು ಸೇರಿ ಮ್ಯಾಲೆ ಆಗುತ್ತೆ, ಎರಡು ಸೇರಿಸಿ ಖಾರ ಅದು ಸೇರಿಸಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಉದ್ರ ಭದ್ರ ಆಗೈತೆ ನೋಡ್ರಿ. ಉಂಡೆ ಕಟ್ಟಿದ್ರು ಕೂಡ ಉಂಡೆ ಆದಂಗೆ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ನಮಗೂ ಇದು ಶೇಂಗಾ ಹಿಂಡಿ ಅಂದರೆ ತುಂಬ ಇಷ್ಟ. ಶೇಂಗಾ ಹಿಂಡಿ ಜೊತೆಗೆ ನಾವು ತುಪ್ಪ ಅನ್ನ ಉಣ್ತೀವಿ, ಅಥವಾ ಚಪಾತಿ ಒಳಗೆ ತಿಂತೀವಿ, ಇಲ್ಲ ರೊಟ್ಟಿ ಮೊಸರು. ಶೇಂಗಾ ಹಿಂಡಿ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು. ಸೊ ಇಷ್ಟಂತೂ ಆಯ್ತು ನೋಡ್ರಿ. ಮತ್ತು ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಎಷ್ಟು ದಿನ ಬೇಕಾದರೂ ತಿನ್ಬೋದು. ಮಿನಿಮಮ್ 1 ತಿಂಗಳು ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಏನೇನು ಆಗಂಗಿಲ್ಲ, ಯಾಕಂದರೆ ಇದಕ್ಕೆ ನೀರಿನ ಅಂಶನೇ ಇರೋಂಗಿಲ್ಲ. ಓನ್ಲಿ ಬೆಳ್ಳುಳ್ಳಿ, ಶೇಂಗಾ, ಖಾರ, ಜೀರಿಗೆ, ಅರಿಶಿನ ಪೌಡ್ರು, ಉಪ್ಪು ಅಷ್ಟು ಹಾಕಿರ್ತೀವಲ್ಲ. ಸೊ ಖಾರದ ಐಟಮ್ಸು ಯಾವಾಗೂ ಏನೂ ಆಗೋದೇ ಇಲ್ಲ. ಸೊ 1 ತಿಂಗಳನ್ನು ಮ್ಯಾಲನ ಬರುತ್ತೆ ನಮಗಿದು. ಯಾಕಂದರೆ ಸ್ವಲ್ಪ ಯಾವಾಗಲೂ ಸ್ವಲ್ಪ ಮಾಡ್ತಿದ್ದೆ. ಈ ಸಾರಿನ ನಾನು ಜಾಸ್ತಿ ಮಾಡಿರೋದು. ಸೊ ನೋಡ್ದಿರೋದಲ್ಲ ಶೇಂಗಾ ಚಟ್ನಿ ಮಾಡೋದು ಹೆಂಗೆ ಅಂತ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದ್ರ ಜೊತೆಗೆ ಒಂದು ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲರೂ ಶೇರ್ ಮಾಡಿಕೊಂಡು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.